ಬಿಡದಿಯ ಒಂದು ಟೌನ್‌ಶಿಪ್ ಮಾಡ್ಲಿಕ್ಕೆ ಈಗಾಗಲೇ ಭೂಮಿಯನ್ನ ಭೂಸ್ವಾಧೀನ ಮಾಡ್ಲಿಕ್ಕೆ ಸರ್ವೆಯನ್ನ ಮಾಡ್ತಿರುವಂತಹದ್ದು. ಮಂಡಲಹಳ್ಳಿ ಬಳಿ ಭೂಸ್ವಾಧೀನ ಪಡಿಸ್ಕೊಳ್ಳಿಕ್ಕೆ ಸರ್ವೆ ಮಾಡ್ಲಿಕ್ಕೆ ಬಂದಂತ ಸಂದರ್ಭದಲ್ಲಿ ರೈತರು ಒಂದು ಹೋರಾಟವನ್ನ ಮಾಡಿ ಸದ್ಯಕ್ಕೆ ಅಧಿಕಾರಿಗಳ ಮೇಲೆ ಒಂದು ಗಲಾಟೆಯನ್ನ ಮಾಡಿ ತಮ್ಮ ಭೂಮಿಗೋಸ್ಕರ ತಾವು ಹೋರಾಟವನ್ನ ಮುಂದುವರಿಸಿರೋದು. ಸದ್ಯಕ್ಕೆ ಸ್ಥಳೀಯರು ಅಥವಾ ರೈತರು ನಮ್ಮ ಜೊತೆಲಿ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ನೀವು ಕೂಡ ಬೆಳಗ್ಗೆಯಿಂದ ಬರ್ತಾ ವಿಷದ ಬಾಟ್ಲನ್ನೇ ಕೈಯಲ್ಲಿ ಇಟ್ಕೊಂಡು ಹೋರಾಟವನ್ನ ಮಾಡ್ತಾ ಇದ್ದೀರಾ. ಸರ್, ಏನಾಯ್ತು ಬೆಳಗ್ಗೆಯಿಂದ ಈಗ ಮುಂದಿನ ಹೋರಾಟ ಯಾವ ರೀತಿಯಾಗಿರುತ್ತೆ ಅಂತ? ಸರ್, ನಾವು 490 ಹೋರಾಟ ಮಾಡಿ ನಮಗೂ ಸಾಕಾಗ್ಬಿಟ್ಟಿದೆ. ಇಲ್ಲಾಂದ್ರೆ ವಿಷ ಕುಡಿಬೇಕು, ಇಲ್ಲಾಂದ್ರೆ ಅವ್ರ ಭೂ ಸ್ವಾಧೀನ ಕೈ ಬಿಡ್ಬೇಕು. ನಮ್ಗೆ ಆ ಪರಿಸ್ಥಿತಿ ಬಂದಿದೆ. ನಾವು ಬಡ ರೈತರುಗಳು ಎಲ್ಗೋಗ್ಬೇಕು. ನಮ್ಗೆ ಎರಡೇ ದಿಕ್ಕು, ಇಲ್ಲ ಭೂ ಸ್ವಾಧೀನ ಕೈ ಬಿಡ್ಬೇಕು, ಇಲ್ಲ ವಿಷ ಕುಡಿಬೇಕು. ಎರಡೇ ಮಾತು. ಇವತ್ತು ಒಂದು ಬಾಟ್ಲು ತೋರಿಸ್ತಾ ಇದೀವಿ, ಮುಂದಿನ ದಿನ ಸಾವಿರಾರು ಬಾಟ್ಲು ಬರ್ತವೆ. ಇದು ನಿಮ್ಮ ವಿಡಿಯೋ ಮುಖಾಂತರ ಒಂದು ಪ್ಲೇಸ್ ತಗೋಬೇಕು ಅಂತ ತಂದಿರೋದಲ್ಲ. ಇದು ನಮ್ಗೆ ಅಷ್ಟು ನೋವಾಗ್ಬಿಟ್ಟಿದೆ. 490 ದಿನ ಹೋರಾಟ ಮಾಡ್ತಾ ಇದೀವಿ. ಹಗಲು ರಾತ್ರಿಯಿಂದ ಮನೆಗೆ ಹೋರಾಟ ಮಾಡ್ತಾ ಇದೀವಿ. ಈ ಸರ್ಕಾರಕ್ಕೆ ಇನ್ನ ಬುದ್ಧಿ ಬಂದಿಲ್ಲ. ಈ ಸರ್ಕಾರಕ್ಕೆ ಬುದ್ಧಿ ಬರ್ಬೇಕಾದ್ರೆ ನಿಜವಾಗ್ಲೂ ಈ ಭೂಸ್ವಾಧೀನ ಕೈ ಬಿಡ್ಲಿ ಅಂತ ಕೇಳ್ಕೊತೀವಿ. ಡಿ.ಕೆ. ಶಿವಕುಮಾರ್ ಸಾಹೇಬ್ರವ್ರಿಗೆ. ಅವರು ಒಬ್ರು ರೈತರ ಮಗ ಅವ್ರೆ. ಇಷ್ಟೋ ನಮ್ಗೆ ಅಯ್ಯೋ ಅನ್ಸ್ಬಾರ್ದು. ನಾವು ಒಬ್ರು ರೈತರು, ಅವರು ರೈತರ ಮಗರು. ಅದೇ ದಯವಿಟ್ಟು ಇವ್ರು ಅಟಕ್ ಬಿದ್ಬಿಟ್ಟಿದ್ದಾರೆ. ಇವರು ಭೂಸ್ವಾಧೀನ ಕೈ ಬಿಡೋರೇನೋ ಗೊತ್ತಿಲ್ಲ. ಇವರು ಡಿ.ಕೆ. ಶಿವಕುಮಾರ್ ಮತ್ತೆ ಕುಮಾರಸ್ವಾಮಿ ಅಟಕ್ ಬಿದ್ಬಿಟ್ಟವ್ರೆ, ಮಾಡ್ಲೇಬೇಕು ಅಂತ ಅಟಕ್ ಬಿದ್ಬಿಟ್ಟಿದ್ದಾರೆ. ದಯವಿಟ್ಟು ನಾವು ಎಷ್ಟೋ ಸಾರಿ ಕೇಳ್ಕೊಂಡಿದ್ದೀವಿ, ಡಿ.ಕೆ. ಶಿವಕುಮಾರ್ ಸಾಹೇಬ್ರ ಕಾಲು ಮುಗಿದು ಕೂಡ ಕೇಳ್ಕೊತಾ ಇದ್ದೀವಿ, ನಮ್ಮ ಭೂಸ್ವಾಧೀನ ಕೈ ಬಿಡಿ ಅಂತ. ಇನ್ನು ಸಾಕಷ್ಟು ಜನ ಬೇರೆ ಬೇರೆ ರೈತರು ಇದ್ದಾರೆ, ಅವ್ರನ್ನ ಕೂಡ ಮಾತಾಡ್ಸಾಕ್ತೀನಿ. ಮೇಡಮ್, ನೀವು ಕೂಡ ಬೆಳಗ್ಗೆಯಿಂದ ಹೋರಾಟದಲ್ಲಿ ಭಾಗಿಯಾಗಿದ್ರಿ, ಏನಾಯ್ತು ಅಂತ? ಏನಂದ್ರೆ ಸರ್, ಏಕಾಏಕಿ JMC ಮಾಡಕ್ ಬಂದಿದ್ರು. ಫೈನಲ್ ನೋಟಿಫಿಕೇಶನ್ ನಾವು ಮೊದಲೇ ಪ್ರಿಲಿಮಿನರಿ ನೋಟಿಫಿಕೇಶನ್ ಮಾಡಿದಾಗ ಅಬ್ಜೆಕ್ಷನ್ ಸಲ್ಲಿಸಿದ್ವಿ GBDA ಆಫೀಸ್ಗೆ, DC ಆಫೀಸ್ಗೆಲ್ಲ. ಅಂತದ್ರಲ್ಲಿ ನಮ್ಗೆ ಅವ್ರು ಫೈನಲ್ ನೋಟಿಫಿಕೇಶನ್ ಮಾಡಬಾರ್ದಾಗಿತ್ತು. ಯಾರು ಅವ್ರಿಗೆ ಒಂದು ಒಪ್ಪಿಗೆ ಕೊಟ್ಟಿದ್ರು ಅವ್ರದ್ದು ಮಾತ್ರ ಫೈನಲ್ ನೋಟಿಫಿಕೇಶನ್ ಮಾಡ್ಬೇಕಾಯ್ತು. ಆದ್ರೂ ಇವ್ರು ವಾಮ ಮಾರ್ಗದಲ್ಲಿ ನಮಗೂ ಫೈನಲ್ ನೋಟಿಫಿಕೇಶನ್ ಗಳಿಸವ್ರೆ. ಆದ್ರೂ ನಾವು ಕೊಡಲ್ಲ ಅಂತ ಬೀದಿಲ್ ಕೂತಿದೀವಿ. ಆದ್ರೆ ಇವ್ರು ವಾಮ ಮಾರ್ಗದಲ್ಲಿ ಯಾರೋ 2-3 ಕೊಡೋರ್ದ ಬಂದು JMC ಮಾಡ್ತಾವ್ರೆ. ನಾವು ಅದಕ್ಕೋಸ್ಕರ ಅವ್ರಿಗೆ ಹೇಳೋದೇನು, ಯಾರು ಕೊಡ್ತಾರೋ ಅವ್ರಿಗೇನ್ ಕಷ್ಟ ಇರುತ್ತೋ ತಗೊಳ್ಳಿ, ನಮ್ದು ಆಬ್ಜೆಕ್ಷನ್ ಇಲ್ಲ. ನಾವ್ ಯಾರು ಕನ್ಸಲ್ಟ್ ಅವಾರ್ಡ್ಗೆ ಸೈನ್ ಆಗ್ತೀರಾ ಬೇಡ ಅಂತ ಹೇಳಿದೀವೋ ಅವರು ಕೈ ಬಿಟ್ಟಿದೀವಿ ಅಂತ ಒಂದು ಇಂಬರ್ DC ಕಡೆಯಿಂದ ಸ್ಪಷ್ಟವಾಗಿ ನಮ್ಗೆ ಸಿಕ್ಕಿದ್ರೆ ನಾವ್ ಯಾವ್ದೇ ಕಾರಣಕ್ಕೂ JMC ತಡೆಯಲ್ಲ ಸರ್. ಎಷ್ಟು ಜನ ಕೊಡ್ತಾರೋ ಅಷ್ಟು ಜನದ್ದೆಲ್ಲ ತಗೊಳ್ಳಿ. ನಾವು ಯಾರು ಕೊಡಲ್ಲ ಅಂತ ಇದ್ದೀವೋ ಅವ್ರದೆಲ್ಲ ಕೈ ಬಿಡ್ಬೇಕು ಅಂತ ಕೇಳ್ಕೊತಾ ಇದೀವಿ ಸರ್, ಅಷ್ಟೇ. ನೀವು ಕೂಡ ಇದ್ರಿ, ನೀವು ಬೆಳಗ್ಗೆಯಿಂದ ಏನೇನಾಯ್ತು ಅಂತ? ಬೆಳಗಿಂದ ಇದ್ರೆ ಸ್ವಾಮಿ, ಅವರು ಬಂದ್ರು. ಇದು ಎಲ್ಲ ಗಲಾಟೆ ಮಾಡಕ್ಕೆ ಬಂದ್ರು. ನಾವು ಬೇಡ ಅಂತ, ನಾವು ಅವರು ಮಾಡಬೇಕು ಅಂತ ಬತ್ತವ್ರೆ. ನಾವು ರಕ್ತ ಬಿದ್ದವರು ಕೊಡಲ್ಲ, ನಾವು ಹೆಣ ಬಿದ್ದವರು ಕೊಡಲ್ಲ. ನಮ್ಮ ಆಸ್ತಿ ನಮಗ್ ಬಿಟ್ಬಿಡ್ಲಿ, ಅವ್ರ ಏನಾನ ಮಾಡ್ಕೊಳ್ಳಿ, ಅವ್ರ ಆಸ್ತಿ ಅವರು ಇದ್ ಮಾಡ್ಕೊಳ್ಳಿ, ನಾವು ಕೊಡಲ್ಲ. ರೈತರು ದಡ್ರು, ಗುಲಾಮ್ರು ಅಂತ ನಾನು ಅನ್ಕೊಂಡಿದ್ರೆ ಅದೆಲ್ಲ ಹಳೆ ಕಾಲದಲ್ಲಿ ಮುಗಿದೋಯ್ತು. ಇನ್ನ ಐತೆ ಹಬ್ಬ ಇವ್ರಿಗೆ. ಯಾಕಂದ್ರೆ 1.5 ವರ್ಷ ಶಾಂತಿಯುತವಾಗಿ ರೈತರು ಬೈರಮಂಗಲ ಸರ್ಕಲ್ ನಲ್ಲಿ 1.5 ವರ್ಷ ಹೋರಾಟ ಮಾಡಿದ್ದಾರೆ. ಆಯ್ತಾ? ಬೆಲೆನೇ ಇಲ್ಲ. ಒಬ್ಬ ರೈತನು ಬಂದು ಗ್ರಾಮ ಸಭೆ ಮಾಡ್ಲೇ ಇಲ್ಲ ಅವರು. ಯಾಕೆ? ಅವ್ರಿಗೆ ಸೋಲಾಗುತ್ತೆ, ಹಿನ್ನಡೆ ಆಗುತ್ತೆ ಅಂತಂದ್ರೆ ಅವ್ರು ಯಾವುದೇ ಕಾರಣಕ್ಕೂ ಈ ಭೂಸ್ವಾಧೀನ ಮಾಡಕ್ ಆಗಲ್ಲ. ಕನಿಷ್ಠ ಪಕ್ಷ ರೈತನ ಹತ್ರ ಬಂದು ನಿನ್ ಭೂಮಿ ಕೊಡ್ತೇನಪ್ಪ ಅಂತ ಗ್ರಾಮ ಸಭೆ ಮಾಡ್ಲೇ ಇಲ್ಲ ಅವರು. ಸಂವಿಧಾನ ಅಂತ ಹಿಡ್ಕೊಂತಾರಲ್ಲ, ಇದೇನ ಸಂವಿಧಾನದಲ್ಲಿ ಬರ್ದಿರೋದು? ಯಾವುದೇ ಕಾರಣಕ್ಕೂ ಭೂಸ್ವಾಧೀನ ಮಾಡಕ್ ಆಗಲ್ಲ. ಹೀಗೆ ಬರ್ಲಿ, ಅವರು ಹೀಗೆ ಒದೆ ತಿನ್ಕೊಂಡು ಹೋಯ್ತಾರೆ. ಮತ್ತೊಂದು ಮಾತು ಬೆಂಗಳೂರಿನಲ್ಲಿರೋರ್ಗೆ ನಿಮ್ಗೆ ಕೈ ಮುಗಿದು ಹೇಳ್ತಾ ಇದ್ದೀನಿ, ರೈತ ಭಾರಿ ಸಂಕಷ್ಟದಲ್ಲಿದ್ದಾನೆ. ನಿಮ್ಗೆ ಅನ್ನ ಹಾಕ್ದವ್ರ ಬಾಯಿಗೆ ಮಣ್ಣು ಹಾಕಕ್ ನಿಂತಿದ್ದಾರೆ ಅವರೆಲ್ಲಾರ್ನು ಇಡೀ ಕರ್ನಾಟಕ ರೈತರು, ಕರ್ನಾಟಕದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ನಾನು ಕೈ ಮುಗಿದು ಕೇಳ್ಕೊಂತ ಇದ್ದೀನಿ, ರೈತರನ್ನ ಕಾಪಾಡ್ಕೊಳ್ಳಿ. ಅವ್ರು ಏನ್ ಮಾಡಿದ್ದಾರೆ, ನಿಮ್ಗೆ ಬೆಳೆದು ಅನ್ನ ಕೊಟ್ಟಿದ್ದಾರೆ, ಅನ್ನೋದು ಋಣ ತೀರ್ಸ್ಕೊಳ್ಳಿ. ಈ ಸರ್ಕಾರ ಬಂದು ರೈತರಿಗೆ ಎಲ್ಲಾ ಕಡೆ, ಬಿಡದಿ ಭಾಗದಲ್ಲಾಗ್ಲಿ, ಆನೇಕಲ್ಲಲ್ಲಾಗ್ಲಿ, ಶಿಡ್ಲಘಟ್ಟದಲ್ಲಾಗ್ಲಿ 10 ಕಡೆ ರೈತರನ್ನ ಹಾಳು ಮಾಡ್ತಾ ಇದ್ದಾರೆ. ರೈತನ ಪರವಾದ ಯಾವುದೇ ಒಂದು ಯೋಜನೆ ಕೊಡ್ತಾ ಇಲ್ಲ. ಇವ್ರಿಗೆ IPL ಟಿಕೆಟ್ಗೆ ನೋಡ್ರಿ, ಒಬ್ಬೊಬ್ಬ ಶಾಸಕನಿಗೆ 4 IPL ಟಿಕೆಟ್ ಬೇಕು. ಬೋರಿಂಗ್ ಹಾಸ್ಪಿಟ್ಲ್ ಕಾಂಪೌಂಡ್ ಬಿದ್ದೋದ್ರೆ ಇವ್ರ ಯೋಗ್ಯತೆ ಕಾಂಪೌಂಡ್ ಕಟ್ಟಕ್ ಆಗಲ್ಲ. ಸರ್ಕಾರದಿಂದ ಅವರ ಕಾಂಪೌಂಡ್ ಕಟ್ಟಕ್ ಯೋಗ್ಯತೆ ಇಲ್ಲ. ಇಲ್ಲಿ AICT ಕಟ್ತಾರಂತೆ. ಕಾಂಪೌಂಡ್ ಬಿದ್ರೆ ಏನ್ ಹೇಳ್ತಾರೆ ಗೊತ್ತಾ? ಯಾರು ಕಾಂಪೌಂಡ್ ಪಕ್ಕ ವ್ಯಾಪಾರ ಮಾಡ್ಬಾರ್ದು ಅಂತಾರೆ. ಕಟ್ಟಬೇಕಾಗಿರೋದು ಕಾಂಪೌಂಡ್, ರಸ್ತೆ ಗುಂಡಿ ರೆಡಿ ಮಾಡ್ಬೇಕು. ನಿಮ್ಗೇನು IPL ಟಿಕೆಟ್ ಬೇಕು? ಒಬ್ಬೊಬ್ಬ ಶಾಸಕನಿಗೆ 4 ಫ್ರೀ IPL ಟಿಕೆಟ್ ಬೇಕು. ಕೊಂದವ್ರು ಯಾರು? ಈ ತರ ಈ ಸರ್ಕಾರ ಎಲ್ಲಾರನ್ನು ಕೊಂದ್ಕೊಂಡು ಹೋಗ್ತಾ ಇದೆ. ರೈತನ ಬಾಳಲ್ಲಿ ಏನಾನ ನೀವು ಆಟ ಆಡಿದ್ರೆ ಇಡೀ ಸರ್ಕಾರಕ್ಕೆ ಬೆಂಕಿ ಹಚ್ತಾರೆ ಕರ್ನಾಟಕ ರೈತರು. ನೆನ್ಪಿಟ್ಕೊಳ್ಳಿ, ರೈತರ ಬಗ್ಗೆ ಏನಾದ್ರೂ ನೀವು ಇನ್ನ ಇದೇ ತರ ತಂಟೆ ತಕರಲ್ಲಿದ್ರೆ ಸುಟ್ಟು ಹೋಗ್ತೀರಾ ಅಂತ ಹೇಳ್ತಾ ಇದ್ದೀನಿ. ಸಾಕಷ್ಟು ಜನ ರೈತರದ್ದು ಇದೇ ಮಾತಾಗಿರುವಂತಹದ್ದು. ಏನ್ ಬೇಕಾದ್ರೂ ಆ ಕಡೆ ಆದ್ರೆ ಇನ್ನೊಂದು ಕಡೆ ನಾವು ಕೊಡ್ತೀವಿ ಅನ್ನುವಂತಹ ರೈತರು ಕೂಡ ಇದ್ದಾರೆ. ಸದ್ಯಕ್ಕೆ ಕೊಡಲ್ಲ ಅನ್ನುವಂತಹ ರೈತರು ಏನಿದ್ದಾರೆ, ಅವ್ರಿಗೆ ಸಂಬಂಧಪಟ್ಟಂತ ಇಲಾಖೆ ಅಥವಾ DC ಕಡೆಯಿಂದ ಒಂದು ಎಂಡೋರ್ಸ್ಮೆಂಟ್ ಅನ್ನ ಕೊಟ್ರೆ ನಾವು ಭೂಮಿಯನ್ನ ಇಲ್ಲಿ ಅಂದ್ರೆ ನಮ್ಮ ಭೂಮಿಯನ್ನ ಯಾವುದೇ ಕಾರಣಕ್ಕೂ ಭೂಸ್ವಾಧೀನ ಪಡಿಸ್ಕೊಳ್ಳಲ್ಲ. ಯಾರು ಭೂಮಿಯನ್ನ ಕೊಡ್ತಾರೆ ಅಂತವ್ರದ್ದು ಮಾತ್ರ ನಾವು ಭೂಸ್ವಾಧೀನ ಪಡಿಸ್ಕೊಳ್ತೀವಿ ಅಂತ ಒಂದು ಎಂಡೋರ್ಸ್ಮೆಂಟ್ ಇಂಬರಹವನ್ನ ಕೊಟ್ರೆ ಮಾತ್ರ ನಾವು
ಈ ಒಂದು ಹೋರಾಟವನ್ನ ಕೈ ಬಿಡ್ತೇವೆ ಅನ್ನುವಂತ ಮಾತುಗಳನ್ನ ಸದ್ಯಕ್ಕೆ ಇಲ್ಲಿನ ರೈತರು ಹೇಳ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಬೇರೇಶ್ ಜೊತೆ ಜಿ ಚಂದ್ರಶೇಖರ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.